नमस्ते एवरीवन। आज मैंने आपको 3 चैप्टर्स आपको एग्जाम AP1 को दे दिया है। उसके बारे में मैंने आज आपको मैंने 1, 2 और 3 लेसन को मैं रिवीजन करता हूँ। तो ग्रामर क्वेश्चन पेपर आप पढ़ाई कर लेना, क्योंकि PDF में सभी भेजा है, लेकिन और एक बार मैंने आप लोगों को ऑलरेडी क्वेश्चन पेपर प्रिपेयर हुआ है, लेकिन आप लोगों ने क्या करना है कि ये किताब छोड़ के मैंने दूसरा कौन सा भी ಅಂದರೆ ಈ ಬುಕ್ಸ್ ಅನ್ನು ಬಿಟ್ಟು ಬೇರೆದು ಯಾವುದು ಕ್ವೆಶ್ಚನ್ ಆನ್ಸರ್ ಅನ್ನು ಕೇಳಲಿಕ್ಕೆ ಬರಂಗಿಲ್ಲ. ಆಮೇಲೆ ಗ್ರಾಮರ್ ಹಿಂದಿಂದು ಪಾಠದ ಹಿಂದಿನ ಕ್ವೆಶ್ಚನ್ ಆನ್ಸರ್ ಇವು ಸಮಾನಾರ್ಥ ಪದಗಳನ್ನು ಶಬ್ದಾರ್ಥಗಳನ್ನು ನೋಡ್ಕೊಳ್ಳಿ. ಶಬ್ದಾರ್ಥಗಳನ್ನು ಕಂಪಲ್ಸರಿ 2 ಮಾರ್ಕ್ಸ್ ಕೇಳ್ತಾ ಇದ್ದೀನಿ. 3 ಲೆಸನ್ ಶಬ್ದಾರ್ಥಗಳನ್ನು ಕೇಳಿ. ಇವು ಬುಕ್ಸ್ನಲ್ಲಿ ಏನಿದಾವಲ್ಲ, ಈ ಬುಕ್ಸ್ನಲ್ಲಿ ಇರ್ತಕ್ಕಂಥ ಶಬ್ದಾರ್ಥಗಳನ್ನೇ ಕೇಳ್ತೀನಿ. ಅಂಡರ್ಸ್ಟುಡ್ನಾ? ಶಬ್ದಾರ್ಥಗಳು, ಆಮೇಲೆ ಸಮಾನಾರ್ಥ ಶಬ್ದಗಳು, ಆಮೇಲೆ ಪ್ರಾರ್ಥನಾ ಅಂದರೆ ಏನು, ಪ್ರಾರ್ಥನಾ, ವಿನಂತಿ, ಯಾ ಯಾಚನಾ, ಯಾ ವಿನಯ, ಯಾ ಸಭಿ ಅಂದರೆ ಒಂದೇ ಶಬ್ದಕ್ಕೆ ನಾನಾರ್ಥಗಳನ್ನು ಕೊಡುವುದಕ್ಕೆ ಪರ್ಯಾಯವಾಚಿ ಯಾ ಸಮಾನಾರ್ಥಿ ಪದ ಅಂತ ಕರೀತಾರೆ, ಸಮಾನಾರ್ಥ ಪದ ಅಂತ ಕರೀತಾರೆ, ಯಾ ಪರ್ಯಾಯವಾಚಿ ಶಬ್ದ ಅಂತ ಕರೀತಾರೆ. ಅವುಗಳನ್ನು ಇವತ್ತು ನೋಡೋಣಂತೆ ನಾವು. ಆ ನಂತರದಲ್ಲಿ ವಿಲೋಮ ಶಬ್ದಗಳು. ಗ್ರಾಮರ್ 10 ಮಾರ್ಕ್ಸ್ ಕೇಳಿದ್ದೀನಿ. ಆಮೇಲೆ ಕ್ವಶನ್ ವಿತ್ ಆನ್ಸರ್ 2 ಮಾರ್ಕ್ಸಿಂದು 1, 2 ಮಾರ್ಕ್ಸಿಂದು 3, 1 ಮಾರ್ಕ್ಸಿಂದು 4, ಅಂದರೆ 1 ಮಾರ್ಕ್ಸಿಂದು 5 ಕ್ವಶನ್ಗಳನ್ನು ಕೊಟ್ಟಿದ್ದೀನಿ. ಅದರಲ್ಲಿ ಚಾಯ್ಸಿಂಗ್ ಒಂದೇ ಇದೆ, 4 ಅನ್ನು ಬರಿಬೇಕು. 5 ಕೊಟ್ಟಿದ್ದೀನಿ, 4 ಅನ್ನು ಬರಿಬೇಕು, 4 ಅಂಕಗಳು ಸಿಗ್ತವೆ. ಇನ್ನೂ ಒಂದು 2 ಮಾರ್ಕ್ಸಿಂದ ಏನಪ್ಪ ಅಂದರೆ ಜಸ್ಟ್ 4 दिया है, 4 दिया है, उसमें 3 लिखना है. 4 ಕೊಟ್ಟಿದ್ದೀನಿ, 3 ಅನ್ನು ಬರಿಬೇಕು. 2 3 6 ಇದಕ್ಕೆ ಅದು ಒಂದು 4 10. ಅನಂತರಲ್ಲಿ ಗ್ರಾಮರ್ಗೆ ಏನಪ್ಪ ಅಂದರೆ ಗ್ರಾಮರ್ ನಿಮ್ಮ ಬುಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಶಬ್ದಾರ್ಥಗಳನ್ನು ಕೇಳ್ತೀನಿ, ಸಮಾನಾರ್ಥ ಶಬ್ದಗಳನ್ನು ಕೇಳ್ತೀನಿ, ಆಮೇಲೆ ವಿಲೋಮ ಶಬ್ದಗಳನ್ನು, ಅನಂತರದಲ್ಲಿ ಲಿಂಗ ಬದಲಿಯೇ ಇವು ಗ್ರಾಮರ್ ಏನಿದಾವೆ ಅವೆಲ್ಲ ಗ್ರಾಮರ್ ಬುಕ್ಸಿನ ಹಿಂದಿರ್ತಕ್ಕಂಥ ಗ್ರಾಮರ್ ಎಲ್ಲನೂ ಕೇಳ್ತೀನಿ. ಸರಿಯಾಗಿ ನೋಡ್ಕೋಬೇಕು. ಹಾಗಾದರೆ ಇವತ್ತು ನಾನು ಆ ಗ್ರಾಮರ್ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡ್ತೀನಂತೆ. ಸಮಾನಾರ್ಥಿ ಶಬ್ದಗಳನ್ನು ನೋಡಿ, ಈ ಶಬ್ದಾರ್ಥಗಳನ್ನು ಎಲ್ಲ ಬರಬೇಕು. ವಿಪತ್ ಅಂದ್ರೇನು, ವಿಪತ್ತಿ, ಮುಷಿಬತ್, ಭೀತ್ ಅಂದ್ರೇನು, ಡರ್, ಭಯ, ಈ ರೀತಿ ನೀವು ಎಲ್ಲವುಗಳನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಅವು 2 ಮಾರ್ಕ್ಸಿಗೆ ಕರೆಕ್ಟಾಗಿ ನಾನು ಕೇಳ್ತಾ ಇದ್ದೀನಿ. ಆಮೇಲೆ ಸಮಾನಾರ್ಥಿ ಪದ ಅಂದರೆ ಒಂದೇ ಶಬ್ದಕ್ಕೆ ನಾನಾ ಥರದ ಶಬ್ದಗಳು. ಈಗ ದುಃಖ ಅಂದರೆ ಕಷ್ಟ, ವಿಪತ್ತಿ, ಮುಷಿಬತ್, ಈ ರೀತಿ ಬರ್ತವೆ. ಪೇಜ್ ನಂಬರ್ 2 ಒಂದನೇ ಓಯ ಮಧ್ಯೆ ಏನಪ್ಪ ಅಂದರೆ ನಿಮ್ಗೆ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್. ಈಗ ವಿಲೋಮ ಶಬ್ದಗಳು ದುಃಖ, ಸುಖ, ಹಾನಿ, ಲಾಭ, ವಿಜಯ, ಪರಾಜಯ, ವಿಲೋಮ ಶಬ್ದಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ವ್ಯಥಿತ, ಹರ್ಷಿತ, ಟೂಟ್ನ, ಜೂಡ್ನ, ಆಮೇಲೆ ಜೀವನ, ಮರಣ, ವಿಲೋಮ ಶಬ್ದಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅನಂತರದಲ್ಲಿ ಮೌಖಿಕ ಪ್ರಶ್ನೆಗಳು 5 ಕೊಟ್ಟಿರ್ತೀನಿ, 4 ಬರೀಬೇಕು. ಮೌಖಿಕ ಪ್ರಶ್ನೆ ಕಂಪಲ್ಸರಿ ಎಲ್ಲ ಲೆಸನ್ದು ಮೌಖಿಕ ಪ್ರಶ್ನೆ, ಆಮೇಲೆ ಲಿಖಿತ ಪ್ರಶ್ನೆಗಳು ಕರೆಕ್ಟಾಗಿ ನೋಡ್ಕೊಳ್ಳಿ. ಎಕ್ಸಾಂಪಲ್ ಆಗಿ ಇಸ್ ಕವಿತಾಗಿ ಕವಿಕಾ ನಾಮ್ ಕ್ಯಾ ಹೈ ಬತಾವ್ ಅಂದರೆ ಈ ಕವಿತೆಯನ್ನು ಬರೆದವ್ರು ಯಾರು, ಈ ಕವಿತೆಯನ್ನು ಬರೆದವ್ರು ಯಾರಪ್ಪ ಅಂದರೆ ಜಸ್ಟ್ ನೀವು ನೋಡಿ ರವೀಂದ್ರನಾಥ್ ಟ್ಯಾಗೋರ್ ಅಂತ ಬರಿಬೇಕು ಆನ್ಸರ್. ಈ ರೀತಿಯಾಗಿ ನಿಮಗೆ ಕ್ವಶನ್ ಆನ್ಸರನ್ನು ನೀವೇ ಬರಿಬೇಕು. ಅನಂತರದಲ್ಲಿ ಜಸ್ಟ್ ಲಿಖಿತ ಪ್ರಶ್ನೆ ಇದಾವಲ್ಲ, ಇದರಲ್ಲಿ 3 ಕೊಡ್ತೀನಿ, 4 ಕೊಟ್ಟಿದ್ದೀನಿ, 3 ಬರಿಬೇಕು. ಹಾಗಾದರೆ 2 ಮಾರ್ಕ್ಸ್. 3 ಚಾಪ್ಟರ್ದು ಒಂದೊಂದು ಕೇಳಿದ್ದೀನಿ, 3 ಚಾಪ್ಟರ್ ಮೇಲೆ ಒಂದೊಂದು ಅಂದರೆ 6 ಮಾರ್ಕ್ಸ್. ಅದಕ್ಕೆ ಈ ರೀತಿಯಾಗಿ ಕರೆಕ್ಟಾಗಿ ನೋಡ್ಕೋಬೇಕು. ಲಿಖಿತ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ, ಮೌಖಿಕ ಪ್ರಶ್ನೆಗಳನ್ನು ನೋಡಿಕೊಳ್ಳಿ. ಅನಂತರದಲ್ಲಿ ಈ ಗ್ರಾಮರ್ಗಳು ಏನಿದಾವೆ, ಈ ಗ್ರಾಮರ್ಗಳನ್ನು ಪೂರ್ಣವಾಗಿ ಹೇಳ್ತೀನಿ ನಾನು ಇವತ್ತು. ಅಂಡರ್ಸ್ಟುಡ್ನಾ? ಹಾಗಾದರೆ ಇಲ್ಲಿ ಯಾ ಅನ್ನೋ कविता में पेज नंबर 3 ಇಲ್ಲಿ 3rd ಇದೆ ನೋಡಿ. 3rd अನ್ನು कविता में कवि ने प्रार्थना करते हुए ईश्वर जो चाहता है उसके सामने हाँ या और जो नहीं चाहा उसके सामने नहीं लिखो ಅಂದರೆ ಕರೆಕ್ಟ್ ಆಗಿದೋ ಹಾ ಅಂತ ಹೇಳಿ, ಇಲ್ಲ ಅಂದ್ರೆ ನೈ ಅಂತ ಬರೀರಿ ಅಂತ ಇಲ್ಲಿ ಹೇಳಿದಾನೆ. ವಿಪದ ಸೆ ಭೀತ ನ ಹೋವು ಅಂದರೆ ಹಾ ಅಂತ ಕೊಟ್ಟಿದ್ದಾನೆ. रक्षा करो विपद से मेरी, करेक्ट, हाँ ಅಂತ ಬರಿಬೇಕು. ಅನಂತರಲ್ಲಿ दुख पर ही अब विजय करूँ मैं ನಾನು ಮಾಡಲಾ, ವಿಜಯ ಮಾಡಲಾ ಅಂತ ಅಂದ್ಬಿಟ್ಟು हाँ ಅಂತ ಬರಿಬೇಕು. यदि न सहायक कोई आए तो अंतर्बल टूट न जाए,
ಓಕೆ. ಅನಂತರದಲ್ಲಿ ಕೆಳಗಿಂದ ಅರ್ಥ ಪಡ್ಕರ್ ಕವಿತಾಕ್ಕೆ ಪಂಕ್ತಿಯ ಲಿಖೋ ಅಂತ ಇದೆ. ಆ ಪಂಕ್ತಿಗಳನ್ನು ಬರಿಬೇಕು. ಮೇಲಿನ ಕೊಟ್ಟಿದ್ದಾರೆ, ಮುಸಿಬತ್ ಮೇ ಮೇರಿ ರಕ್ಷಾ ಕರೋ ಮೇರಿ ಯಹ ಪ್ರಾರ್ಥನಾ ನಹಿ ಹೈ ಅಂತ ಕೊಟ್ಟಿದ್ದಾರೆ. ರಕ್ಷಾ ಕರೋ ವಿಪತ್ ಸೆ ಮೇರಿ ನಹಿ ಪ್ರಾರ್ಥನಾ ಹೈ ಯಹ ಮೇರಿ ಈ ಆಲ್ರೆಡಿ ನಾನು PDF ಕಳಿಸಿದ್ದೀನಿ, ಅವುಗಳನ್ನು ಸರಿಯಾಗಿ ನೋಡಬೇಕು. ಈಗ ಭಾಷಾ ಕಿ ಬಾತ್ ಅಂತಿದೆ ನೋಡು, ಅದು ತೆಗೀರಿ. ಭಾಷಾ ಕಿ ಬಾತ್ ಇದೆ ನೋಡು, ಅದನ್ನು ತೆಗೀರಿ. ಆ ವಿಪತ್ ಮೀನ್ಸ್ ಮುಸಿಬತ್ ಅಂದರೆ ಪರ್ಯಾಯವಾಚಿ ಶಬ್ದಗಳು, ಸಮಾನಾರ್ಥ ಶಬ್ದಗಳು. ಸಮಾನಾರ್ಥ ಪರ್ಯಾಯ ಅಂದ್ರೂ ಒಂದೇ, ಸಮಾನಾರ್ಥ ಅಂದ್ರೂ ಒಂದೇ. ಇಲ್ಲೇ ಕೊಟ್ಟಿದ್ದಾರೆ. ವ್ಯಥಿತ ಮೀನ್ಸ್ ದುಃಖಿ ವ್ಯಾಕುಲ, ದುಃಖಿ ವ್ಯಾಕುಲ. ಚಿತ್ತ ಮೀನ್ಸ್ ಮನ್ ಯಾ ಹೃದಯ, ಮನ್ ಯಾ ಹೃದಯ. ಅಂತರ್ಬಲ ಆತ್ಮಬಲ ಅಂದರೆ ಆತ್ಮವಿಶ್ವಾಸ, ಮನೋಬಲ ಆತ್ಮವಿಶ್ವಾಸ. ಇವೆಲ್ಲ ಶಬ್ದಗಳನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಇವುಗಳನ್ನು ಕೇಳಿದ್ದೀನಿ ಸಮಾನಾರ್ಥಕ ಶಬ್ದಗಳನ್ನು. ವಂಚನ ಛಲ್ ಯಾ ಧೋಕಾ ಸರಿಯಾಗಿ ನೋಡ್ಕೋಬೇಕು. ಕ್ಷತಿ ನುಕ್ಸಾನ್ ಹಾನಿ ಸರಿಯಾಗಿ ನೋಡ್ಕೋಬೇಕು. ಅರ್ಥ ಆಯ್ತಾ? ಇವುಗಳನ್ನು ಸರಿಯಾಗಿ ನೋಡ್ಕೋಬೇಕು. ಆಮೇಲೆ ವರ್ಣವಿಚ್ಛೇದ ನಿಮಗೆ वर्णविच्छेद ನಾನು ಫಸ್ಟಿಗೆ ಬಂದ್ಕೊಳ್ಳೆ ಹೇಳಬೇಕು ಮಾಡಿದೆ. पहले ही महीने आया था तब बोलने वाला था ये याचना, याचना कैसे लिखते हैं? याचना देखिए य नुक्ता अधिक आ अधिक चना च व्यंजन अधिक और ना. आप लोगों को वर्ण विच्छेदन करने पे आता है ना, वर्ण विच्छेदन करके लिखो करके बोलेगा तो ऐसा वर्ण विच्छेदन करना है. ओके. वर्ण विच्छेदन आप करके आप लिखना ही है. PDF में सभी है, आप देखना ही है. ओके. विजय अವುಗಳನ್ನು ಸರಿಯಾಗಿ ನೋಡ್ಕೋಬೇಕು. ಅನಂತರದಲ್ಲಿ नीचे दिए गए वाक्यों से संज्ञा रेखांकित करके सामने लिखो ಅಂತಿದೆ. ಹಾಗಾದರೆ ಇಲ್ಲಿ ಸಂಜ್ಞೆಗಳನ್ನು ಹೇಳುವಾಗ ನಿಮಗೆ ಸಂಜ್ಞೆಗಳನ್ನು ಹೇಳಿಲ್ಲ, ಕಾರಕಗಳನ್ನು ಹೇಳಿಲ್ಲ. ನೆಕ್ಸ್ಟ್ ನಾನು ನಿಮಗೆ ಸಂಜ್ಞೆ, ಕಾರಕ, ವಿಶೇಷಣ ಅಂದ್ರೇನು, ಅಲಂಕಾರ ಅಂದ್ರೇನು, ಅನಂತರದಲ್ಲಿ ಛಂದಸ್ ಅಂದ್ರೇನು, ಸಮಾಸ ಅಂದ್ರೇನು, ಸಂಧಿ ಅಂದ್ರೇನು, ಅದು ಟಾಪಿಕ್ ಬೇರೆ ಸಪ್ರೇಟ್ ಆಗಿ ತಗೊಳ್ಳೋದಂತೆ. ಇವಾಗಲೇ ಬಂದಿರೋದ ಕಾರಣ जस्ट अभी आया ना, इसलिए टाइम नहीं है, मैं बाद में बताऊंगा सभी. ओके. तो देखिए इस कविता के कविता रविंद्रनाथ टैगोर है. कविता ಇಲ್ಲಿ ಸಂಜ್ಞಾ ರವೀಂದ್ರನಾಥ್ ಟ್ಯಾಗೋರ್ ಅಂತ ಬರೀಬೇಕು. ಪ್ರಾರ್ಥನಾ ಸೇ ತಾಕತ್, ಪ್ರಾರ್ಥನಾ ಇಲ್ಲಿ ತಾಕತ್ ಅಂತ ಬರೀಬೇಕು. ಮುಸಿಬತ್ ಮೇ ಘರಾನಾ ನಹಿ ಚಾಹಿಯೆ, ಮುಸಿಬತ್ ಅನ್ನುವಂಥದ್ದು ಅದು ಅಂಡರ್ಲೈನ್ ಮಾಡಬೇಕು. ಹಾಗಾದರೆ ನೆಕ್ಸ್ಟ್ ಲಕ್ಷ್ಯ ಸಾಧನ, ಲಕ್ಷ್ಯ ಸಾಧನವನ್ನು ತೆಗೀರಿ. ಸೆಕೆಂಡ್ ಲೆಸನ್ ಅನ್ನು ತೆಗೆದಿರಿ. ಅದರಲ್ಲಿ ಕೂಡ ಶಬ್ದಾರ್ಥಗಳನ್ನು ಕರೆಕ್ಟಾಗಿ ನೋಡ್ಕೋಬೇಕು, ಶಬ್ದಾರ್ಥಗಳನ್ನು ನೋಡ್ಕೋಬೇಕು. ಅನಂತರದಲ್ಲಿ ಆಮೇಲೆ ಮೌಖಿಕ ಪ್ರಶ್ನೆಗಳನ್ನು ನೋಡಬೇಕು. ಮೌಖಿಕ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಅನಂತರದಲ್ಲಿ ಲಿಖಿತ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಅನಂತರದಲ್ಲಿ ಕಿಸ್ನೆ ಕಿಸ್ಸೆ ಕಹ, ಇದು ಸರಿಯಾಗಿ ನೋಡ್ಕೊಳ್ಳಿ. ಈಗ ಪೇಜ್ ನಂಬರ್ 8 ಕಿಸ್ನೆ ಕಿಸ್ಸೆ ಕಹ ಅಂತಿದೆ ನೋಡೋ, ಅದನ್ನು ನೋಡ್ಕೋಬೇಕು. ಈ ಖ ನೋಡ್ರಿ, ಈಗ ಕ ಆಲ್ರೆಡಿ ಕ ಕೊಟ್ಟಿದ್ದಾರೆ. ದುರ್ಯೋಧನೆ ಗುರು ದ್ರೋಣಾಚಾರ್ಯ ಸೇ ಕಹ ಅಂತಿದೆ ನೋಡೋ. ಈಗ ನಾನು ಕೆಳಗಡೆ ಏನಪ್ಪ ಅಂದರೆ ಜಾವೋ ಜಾಕರ ಅಪ್ನೆ ಭಾಯಿಯೋ ಕೆ ಪಾಸ್ ಬೈಟ್ ಜಾವೋ, ಇದನ್ನು ಯಾರು ಹೇಳ್ತಾ ಇದ್ದಾರೆ ಅಂದರೆ ಗುರು ದ್ರೋಣಾಚಾರ್ಯನೇ ಭೀಮ್ ಸೇ ಕಹ. ಆಲ್ರೆಡಿ PDF ಕಳಿಸಿದ್ದೀನಿ, ಅದನ್ನೆಲ್ಲ ಸರಿಯಾಗಿ ನೋಡ್ಕೋಬೇಕು. ಇವೆಲ್ಲ ಕೂಡ ಕೇಳ್ತೇವೆ, ನೀವು ಸರಿಯಾಗಿ ನೋಡ್ಕೋಬೇಕು. ಮೈ ಸಭಿ ಪೂछता हूँ, आप देखना ही है. मुझे तो केवल चिड़िया की आंख दिखाई दे रही है. ನನಗೆ ಏನಪ್ಪ ಅಂದರೆ ಬರೀ ಏನಪ್ಪ ಅಂದರೆ ಪಂಚಿಗಳು ಅಂದರೆ ಪಕ್ಷಿಗಳ ಕಣ್ಣೇ ಕಾಣಿಸ್ತಾ ಇದೆ ಅಂತ. ಇದು ಯಾರು ಹೇಳ್ತಾ ಇದ್ದಾರೆ ಅಂತ ಅಂದರೆ ಅರ್ಜುನನು ಗುರುದೇವ್ ದ್ರೋಣಾಚಾರ್ಯನಿಗೆ ಹೇಳ್ತಾ ಇದ್ದಾನೆ ಅಂತ ಬರಿಬೇಕು. द्रोणाचार्य को बताते हैं करके आप लिखना है आगे. ओके. हमारा ध्यान केवल अपने लक्ष्य पर होना चाहिए. ಇದನ್ನು ಯಾರು ಹೇಳಿದರು? ಗುರು ದ್ರೋಣಾಚಾರ್ಯ ಅವರು ಏನು ಹೇಳ್ತಾ ಇದ್ದಾರೆ? ಗುರು ದ್ರೋಣಾಚಾರ್ಯನೇ ಸಭಿ ರಾಜ್ಕುಮಾರರು, ಅಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಕುಮಾರಿಗೆ ಏನಪ್ಪ ಅಂದರೆ ಈ ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ಈ ವಾಕ್ಯಗಳನ್ನು ಯಾರು ಹೇಳಿದರು ಅಂತಂದ್ಬಿಟ್ಟು ಜಸ್ಟ್ ನಾವು ನೋಡಿದಾಗ, ಅನಂತರದಲ್ಲಿ ಸಮಾನಾರ್ಥಿ ಶಬ್ದಗಳು, ಸಮಾನಾರ್ಥಿಯ ಪರ್ಯಾಯವಾಚಿ ಶಬ್ದಗಳನ್ನು ಇಲ್ಲಿನೂ ಕೂಡ ಹಾಗೆ ಬಂದಿದೆ. ಉದ್ದೇಶ ಧ್ಯೇಯ ಅಂತಿದೆ. ಆಕಾಶ್, ಆಸ್ಮಾನ್, ನಭ. ಆಕಾಶ್ ಅಂದ್ರೂ ಒಂದೇ, ಆಸ್ಮಾನ್ ಅಂದ್ರೂ ಒಂದೇ, ನಭ ಅಂದ್ರೂ ಒಂದೇ. ಇದರ ನಾನಾರ್ಥಗಳನ್ನು ಸರಿಯಾಗಿ ನೋಡ್ಕೋಬೇಕು. 2 ಮಾರ್ಕ್ಸ್ ಅಂತೂ ಕೇಳಿದ್ದೀವಿ, ಕರೆಕ್ಟಾಗಿ ನೋಡ್ಕೋಬೇಕು. ಅನಂತರದಲ್ಲಿ ಜಸ್ಟ್ ಬಾಣ
ಸಿಲಿ ಮುಖ ಅಂದರೆ ಒಂದೇ. ಶಿಷ್ಯ, ಚೇಲ, ಚೇಲ ವಿದ್ಯಾರ್ಥಿ. ನೀವು ಗುರುಗಳ ನಾವಾಗಿರ್ತೀವಿ ಟೀಚರ್ಸ್, ನೀವು ಸ್ಟೂಡೆಂಟ್ ಏನಾಗಿರ್ತೀರಿ ಅಂದರೆ ಅಲ್ಲಿ ಶಿಷ್ಯಂದಿರಾಗಿರ್ತೀರಿ. ವಿದ್ಯಾರ್ಥಿ भी होते हैं, चेला भी उसको मानते हैं. और धनुर्विद्या, धनुर्विद्या ಇದನ್ನ ಹೇಗೆ ಬರೀಬೇಕು ಇಲ್ಲಿ ನೋಡೋ. ಧನುರ್ವಿದ್ಯೆ, ಧನುರ್ವಿದ್ಯೆ ಓಕೆ. ಧ ನುಕ್ತ, ನುಕ್ತ ಅಧಿ ಅ अधि. धनुर्विद्य नो व्यंजन अधिक धनु वो आना है स्वर. ओके. धनुर्विद्य, धनुर्विद्य र धनुर्वि धनुर्पस पस पर र आता है व्यंजन. धनुर्वि व व्यंजन. धनुर्वि ಈ ಸಣ್ಣ ಈ ನೋ ದೊಡ್ಡ ಈ ಅಲ್ಲ ಸಣ್ಣ ಈ. ಅನಂತರದಲ್ಲಿ ಧನುರ್ವಿದ್ಯೆ, ಧನುರ್ವಿದ್ಯೆ ದ ದ ವ್ಯಂಜನ್. ಅನಂತರದಲ್ಲಿ ವಿದ್ಯಾ ಆ ವ್ಯಂಜನ್ ವಿದ್ಯಾ. ಓಕೆ, ಆ ಬರಬೇಕು. ಈ ರೀತಿಯಾಗಿ ಬಿಡಿಸಿ ಬರೆದಂದ್ರೆ ಕರೆಕ್ಟ್ ಆಗತ್ತೆ. ಅಂಡರ್ಸ್ಟುಡ್ ನೋ. ಈ ರೀತಿಯಾಗಿ ಈ ಶಬ್ದಾರ್ಥಗಳು ವರ್ಣ ವಿಚ್ಛೇದನ ಕರಿಕೆ ಲಿಖೋ ಅಂತ ಕೊಟ್ಟರಂದ್ರೆ ವರ್ಣ ವಿಚ್ಛೇದನ ಮಾಡಿ ಬರಿಬೇಕು ನೀವುಗಳು. ಅರ್ಥ ಆಗ್ತಾ ಇದೆಯಾ? ಎಸ್. ಈಗ ವಾಕ್ಯಾಂಶ ಕೇಳಿಯೇ ಏಕ್ ಶಬ್ದ ಲಿಖೋ. ವಾಕ್ಯಾಂಶ, ಇದು ವಾಕ್ಯಾಂಶ ಒಂದೇ ಶಬ್ದ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಶಿಕ್ಷಾ ದೇನೆವಾಲ, ಶಿಕ್ಷೆಯನ್ನು ಕೊಡುವವನು ಯಾರು? ನಿಮಗೆ ವಿದ್ಯೆಯನ್ನು ಕಲಿಸುವವರು ಯಾರು? ಗುರು. ತಾಯಿನೂ ಆಗಿರ್ಬೋದು, ಶಿಕ್ಷಕನಾಗಿರ್ಬೋದು, ಅನ್ನದರ್ಸ್ ಪೀಪಲ್ನೂ ಆಗಿರ್ಬೋದು. ಬಟ್ ಗುರು ಯಾರಾಗಿರ್ತಾರೆ ಅವರಿಗೆ ಗುರು ಅಂತ ಹೇಳ್ತಾರೆ. ಶಿಕ್ಷಾ ದೇನೆ ವಾಲೋं ಗುರು ಮಾನ್ತೆ ಹೈ. ಶಿಕ್ಷಾ ಪ್ರಾಪ್ತ ಕರ್ನೆ ವಾಲ ಶಿಷ್ಯ. ಶಿಕ್ಷೆಯನ್ನು ಪಡ್ಕೊಳ್ಳೋರು ಯಾರು? ವಿದ್ಯಾರ್ಥಿಗಳು, ಸ್ಟೂಡೆಂಟ್, ಶಿಷ್ಯ. ಓಕೆ, ಶಿಷ್ಯ ಅಂತ ಬರೀ ಶಿಷ್ಯ. ಅನಂತರದಲ್ಲಿ ನಿಶಾನ ಲಗಾನೆ ವಾಲ ನಿಶಾನೆ ಬಾಜ್. ನಿಶಾನೆ ಬಾಜ್ ಯಾರು ನಿಶಾನವನ್ನು ತೋರಿಸ್ತಾ ಇದ್ದಾರೆ ಅವ್ರು ನಿಶಾನೆ ಬಾಜ್ ಅಂತ. ತೀರೋಂಕೋ ರಖನೆ ಕಾ ಚೋಂಗಾ ತರ್ಕಶ್. ತೀರೋಂಕು ಅಂದರೆ ಬಾಣಗಳನ್ನು ಇಡುವಂಥ ಅದು ಇದು ಇರುತ್ತೆ ನೋಡ್ರಿ, ಬಾಣಗಳನ್ನು ಇಡುವಂಥ ಒಂದು ಡಬ್ಬಿ ಟೈಪ್ ಮಾಡಿರ್ತಾರೆ ನೋಡೋ, ಅದಕ್ಕೆ ತರ್ಕಶ್ ಅಂತ ಕರೀತಾರೆ. ತರ್ಕಶ್. ಧನುಷ್ ಬಾಣ್ ಚಲಾನೆ ಕಿ ವಿದ್ಯಾ ಹೈ ಧನುರ್ವಿದ್ಯೆ. ಅವೆಲ್ಲ PDF ನಲ್ಲಿದೆ, ಸರಿಯಾಗಿ ಅವುಗಳನ್ನು ಕೂಡ ಸರಿಯಾಗಿ ನೋಡ್ಕೋಬೇಕು ನೀವು. ಅರ್ಥ ಆಗ್ತಾ ಇದೆಯಾ? ಎಸ್. ಈಗ ಸಂಜ್ಞಾ ಶಬ್ದವನ್ನು ರೇಖಾಂಕಿತ ಕರ್ಕೆ ಸಾಮನೆ ಲಿಖುವ ಅಂತ ಹೇಳಿದ್ದಾನೆ. ಈಗ ಅರ್ಜುನ್ ಅದನ್ನು ಕೂಡ ಸಂಜ್ಞಾದಲ್ಲಿ ಬರುತ್ತೆ. ತರ್ಕಶ್ ಅಂಡರ್ಲೈನ್ ಮಾಡ್ಕೋಬೇಕು. ತೀರ್ ಅದು ಕೂಡ ಒಂದು ವಸ್ತುವಾಚಕ ಶಬ್ದ. ಆಮೇಲೆ ಪೇಡ ಅದು ಕೂಡ ವಸ್ತುವಾಚಕ. ಚಿಡಿಯಾ ಅದು ವ್ಯಕ್ತಿವಾಚಕ. ಆಮೇಲೆ ಆಕಾಶ್ ಅದು ಕೂಡ ವ್ಯಕ್ತಿವಾಚಕದಲ್ಲಿ ಈ ಸಂಜ್ಞೆಗಳಲ್ಲಿ ಬರ್ತದೆ. ಆಮೇಲೆ ಉನ್ನೊಂದು ಪೇಡ್, ಆಮೇಲೆ ಡಾಲಿ, ಮಿಟ್ಟಿ ಇವುಗಳನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಅಂಡರ್ಸ್ಟುಡ್ ಆಗ್ತಾ ಇದೆಯಾ? ಎಸ್. ಅಂದರೆ ಜಸ್ಟ್ ಮೂರನೇ ನಾನು ಗ್ರಾಮರನ್ನು ಕೂಡ ನಿಮಗೆ ಸ್ವಲ್ಪ ಹೇಳ್ತಾ ಇದ್ದೀನಿ. ಯಾಕಂದರೆ ಗ್ರಾಮರ್ ನೀವು ಸ್ವಲ್ಪ ತಿಳ್ಕೋಬೇಕಂತ. यस, तो देखिए अभी गोपाल कृष्ण गोखले निकालो थर्ड लेसन में भी शब्दार्थ देखो. थर्ड लेसन में भी सभी शब्दार्थ किताब में क्या ನಾನು ಬುಕ್ಸ್ನಲ್ಲಿ ಇರ್ತಕ್ಕಂಥದ್ದು ನಾನು ಬರೆಸಿದ್ದು ಸಪ್ರೇಟ್ ಏನಿದೆ ಅವೇನು ಬೇಡ. ಬುಕ್ಸಲ್ಲಿ ಬುಕ್ಸ್ನಲ್ಲಿ ಏನಿದ್ದಾವೆ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದನ್ನು ಸರಿಯಾಗಿ ನೋಡ್ಕೋಬೇಕು. ಶಬ್ದಾರ್ಥಗಳನ್ನು 2 ಮಾರ್ಕ್ಸ್ ಕೇಳಿದ್ದೀನಿ. शब्दार्थ में पूछा भी हूँ, बार बार बोल रहा हूँ मैंने. समानार्थी शब्द है ना, इसको भी पूछा हूँ. समानार्थी ಶಬ್ದಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. 3 ಲೆಸನ್ದ समानार्थी ಶಬ್ದಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಮುಹಾವರೆ. ಅನಂತರದಲ್ಲಿ मौखिक प्रश्ನೆಗಳು. ಇವು मौखिक ಪ್ರಶ್ನೆಗಳಿದಾವ. ये सभी मौखिक प्रश्न भी देखना है. और लिखित प्रश्न है ना, इसको भी क्वेश्चन आंसर सभी देखकर आप लिखना ही है. ಅನಂತರದಲ್ಲಿ ಈಗ ರೈಟ್ ಮಾರ್ಕರ್ ಇದೆ ನೋಡು. ಉಚಿತ ವಿಕಲ್ಪ ಚುನ್ಕರ್ ಸೈ ಚಿಹ್ನ ಲಗಾವೋ. ಅಂದರೆ ಕರೆಕ್ಟ್ ಇದ್ದಿದ್ದನ್ನು ಮುಂದೆ ರೈಟ್ ಅನ್ನು ಹಾಕಿ ಅಂತ ಈ ರೀತಿಯಾಗಿ ಹಾಕಿ ಅಂತ ಹೇಳಿದಾಗ ನೀವು ಕರೆಕ್ಟ್ ಆ ಬಾಕ್ಸ್ ಚೌಕ್ ಬಾಕ್ಸ್ ನಾವು ಕ್ವೆಶ್ಚನ್ ಆನ್ಸರಲ್ಲಿ ಹಾಗೆ ಚೌಕ್ ಬಾಕ್ಸ್ ಮಾಡಿದ್ದೀವಿ ಅದ್ರ ಮುಂದೆ ಬರಿಬೇಕು. अंग्रेजी के आदर और प्रशंसा ಇದು ನೋಡಿ ಮೂರನೇ ಇದನ್ನು ನೋಡಿ. प्रशंसा ಮೇಲೆ ನೋಡಿ का प्रशंसा का पात्र कौन बन गया था?
ಅಂತಂದರೆ ಆಲ್ರೆಡಿ ಇವನು ಕೊಟ್ಟಿದ್ದಾನೆ ಗೋಪಾಲ್ ಕೃಷ್ಣ ಗೋಖಲೆ ಅಂತ ಆಲ್ರೆಡಿ ಅಂಡರ್ಲೈನ್ ಕೊಟ್ಟಿದ್ದಾನೆ. ನೀವು ಮೂರನ್ನು ಕೆಳಗಡೆ ಬರಿಬೇಕು. सवाल हल करने की घटना के समय बाल गोखले कौन सी कक्षा में कक्षा के छात्र थे? तीसरी कक्षा ಅಂದರೆ ಥರ್ಡ್ ಸ್ಟ್ಯಾಂಡರ್ಡ್ ಇದ್ದವನು. ಥರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗ ಅವ್ರು ಏನಪ್ಪ ಅಂದರೆ ಅವ್ರು ಕೇಳಿರ್ತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡಿರ್ತಕ್ಕಂಥ ಒಬ್ಬ ಚಿಕ್ಕ ಬಾಲಕ ಯಾರಪ್ಪ ಅಂದರೆ ಗೋಪಾಲ್ ಕೃಷ್ಣ ಗೋಖಲೆ ಅವರು. ಇಷ್ಟು ಸಣ್ಣ ಏಜಿಗೆ. ಅನಂತರದಲ್ಲಿ ಸೆಕೆಂಡ್ ಗೋಖಲೆ ಬಚ್ಪನ್ ಸೇ ಹಿ ಕೈಸೆ ಥೇ. ಗೋಖಲೆ ಅವರು ಬಚ್ಪನ್ ಅಂದರೆ ಚೈಲ್ಡ್ಹುಡ್ ಮೊದಲಿಂದನೇ ಸಣ್ಣವ್ರಿಗಲೇ ಹೆಂಗಿದ್ರು ಅಂತಂದರೆ ಇಮಾನ್ದಾರಿ ಅವ್ರ ನೀಡರ್ ಅಂದರೆ ಧೈರ್ಯವಂತ. ಇಮಾನ್ದಾರಿ ಅಂದರೆ ಸಚ್ಚಾಯಿ, ಸತ್ಯವನ್ನು ನುಡಿಯುವವನು. ಅನ್ನೋದು ನೀಡರ್ ಮೀನ್ಸ್ ನ ಡರ್ನೆ ವಾಲ, ನಿರ್ಭಯಿ, किसी से न डरने वाला. ओके. हीरे की घटना से इनके किस गुण के बारे में पता चलता है? देशभक्ति. ಅಂದರೆ ಅವನು ಹೀರೆ ಕೊಡಕ್ಕೆ ಹೋಗ್ತಾನಲ್ಲ ಅವಾಗ ಏನಪ್ಪ ಅಂದರೆ ಜಸ್ಟ್ ಯಾರಿಗೆ ಕೊಡ್ತೀನಂತ ಹೀರೆ ಅಂತ ಹೇಳ್ಬಿಟ್ಟ ಇದು ಮಾಡಿದಾಗ ಇಲ್ಲಿ ವೀರತಾ ಅಲ್ಲ, ಸರಳತಾ ಅಲ್ಲ, ಈ ದೇಶಭಕ್ತಿ, ಆ ದೇಶಭಕ್ತಿಗೋಸ್ಕರವಾಗಿ ಸೇವೆ ಸಮಾಜ ಮಾಡಿದವರಿಗೆ ಅವ್ರಿಗೆ ಕೊಡು ಅಂತ ಅಂದ್ಬಿಟ್ಟು ಹೇಳಿದಾಗ ಅಲ್ಲಿ ಅದು ದೇಶಭಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ದೇಶಭಕ್ತಿ ಮುಂದೆ ಅಂಡರ್ಲೈನ್ ಮಾಡಬೇಕು. ಅನಂತರದಲ್ಲಿ ಲಿಂಗ ಬದಲು ಅಂತಿದೆ ನೋಡಿ. ಛಾತ್ರ ಛಾತ್ರ, ಛಾತ್ರ ಛಾತ್ರ, लिंग बदलो. छात्र छात्रा, शिक्षक शिक्षिका, शिक्षिका. ओके. महोदय महोदय, महोदय ಅಂತ ಯ ಇದೆ, ಮಹೋದಯ ಪುಲ್ಲಿಂಗ, ಇದು ಮಹೋದಯ ಮಹೋದಯ. ಓಕೆ. ಮಾಲಿಕ್ ಮಾಲಕಿನ್, ಮಾಲಿಕ್ ಮಾಲಕಿನ್. ಪಿ ಡಿ ಎಫ್ದಲ್ಲಿ ಆಲ್ರೆಡಿ ಇದ್ದಾವೆ, ನೀವು ಕರೆಕ್ಟಾಗಿ ಅವುಗಳನ್ನು ಸರಿಯಾಗಿ ನೋಡ್ಕೋಬೇಕು. ಅನಂತರದಲ್ಲಿ ಜಸ್ಟ್ ಈಗ 2-1 ನೋಡಿ. ಇದರಲ್ಲಿ ಶುದ್ಧ ವರ್ತನ್ ವಾಲ ಶಬ್ದ ಚುಂಕರ್ ರಿಕ್ತ ಸ್ಥಾನ ಭರೋ ಅಂತ ಇದೆ. ಶುದ್ಧವಾಗಿರ್ತಕ್ಕಂಥ ಶಬ್ದಗಳನ್ನು ಬರೀರಿ ಇದರಲ್ಲಿ ಅಂತ ಹೇಳ್ತಾ ಇದ್ದಾನೆ. ಈಗ ಭವಿಷ್ಯಕ್ಕೆ ಓರ್ ಸಂಕೇತ ಕರ್ ದೇತಾ ಹೈ. ಭವಿಷ್ಯಕ್ಕೆ ಓರ ಸಂಕೇತ ಆಲ್ರೆಡಿ ಇಲ್ಲಿ ಬ್ರಕೆಟ್ನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಯಾವಲ್ಲಿ ಭವಿಷ್ಯ ಅಂದರೆ ಇದನ್ನೋ ಇದನ್ನೋ ಅಂದರೆ ಇದು ಕರೆಕ್ಟ್ ಆಗಿರ್ತಕ್ಕಂಥ ಭವಿಷ್ಯ ಹಿಂಗೆ ಬರೀಬೇಕು. ಓಕೆ. ಅದು ಭವಿಷ್ಯ ಕರೆಕ್ಟ್ ಇದೆ. उनके जीवन के कई प्रसंग, प्रसंग बरಬೇಕು. ಇಲ್ಲಿ ಪ್ರಸಂಗ ಅಲ್ಲ, ಇಲ್ಲಿ ಪ್ರಸಂಗ, ಅದು ಪ್ರಸಂಗ ನೋ, ಅದು ರಾಂಗ್, ಪ್ರಸಂಗ ಕರೆಕ್ಟ್. ಓಕೆನೋ. ಅದು ಪ್ರಸಂಗ ಅನ್ನುವಂಥದ್ದು ನಿಜ ಕರೆಕ್ಟ್ ವರ್ಡ್ಸ್ ಇದೆ, ಅದನ್ನು ಬರೀಬೇಕು. ಅನಂತರದಲ್ಲಿ ಶಿಕ್ಷಕ ಮಹೋದಯಕ್ಕೂ ಬಹುತ್ ದ್ಯಾಸ್ ಆಶ್ಚರ್ಯ, ಆಶ್ಚರ್ಯ ಇಲ್ಲಿ ಇದೆ ನೋಡು. ಮೊದಲಿಂದು ಆರ್ಚಯ, ಆರ್ಚಯ, ಆರ್ಚಯ ನೋ, ಆಶ್ಚರ್ಯ ಕರೆಕ್ಟ್. ಇದು ಸೆಕೆಂಡ್ ಒನ್ ಬರೀಬೇಕು, ಆಶ್ಚರ್ಯ. ಓಕೆ. ಅನಂತರಲ್ಲಿ ಶಿಕ್ಷಕ ಮಹೋದಯನೇ ಘ, ನಾಲ್ಕನೇ ನೋಡಿ. ಮಹೋದಯನೇ ಗೋಪಾಲ್ ಕೃಷ್ಣ ಕಿ ಪೀಠ, ಪೀಠ. ಥಪ್ ಥಪಾಯಿ, ಥಪ್ ಥಪಾಯಿ ಕರೆಕ್ಟ್. ಥಪ್ ಥಪಾಯಿ ಈ ಅಲ್ಲ, ಈ ಥಪ್ ಥಪಾಯಿ ಫಸ್ಟ್ ನೀರು ಬರೀಬೇಕು. उनकी ड्यास से ही प्रभावित होकर शिक्षक ने उन्हें गले लगाया. ಅಂದರೆ ಸತ್ಯನಿಷ್ಠ ಲಾಸ್ಟ್ ಇದೆ ನೋಡು, ಸತ್ಯನಿಷ್ಠ, ಅದನ್ನು ಕರೆಕ್ಟಾಗಿ ನೀವು ಬರಿಬೇಕು. ಅನಂತರದಲ್ಲಿ ಇಲ್ಲಿ ಬಾಕ್ಸನ್ನು ಕೊಟ್ಟಿದ್ದಾರೆ. ಈ ಬಾಕ್ಸ್ನಲ್ಲಿ ಇರ್ತಕ್ಕಂಥ ಪ ಮ ನೆ ಕಿ ಕೆ ಲಿಯೆ ಸೆ ಅವು ಕರೆಕ್ಟಾಗಿ ಎಲ್ಲೆಲ್ಲಿ ಬರುತ್ತೆ ಅನ್ನುವಂಥದ್ದು ಇಲ್ಲಿ ನೋಡಬೇಕು. ಫಸ್ಟ್ ನೋಡಿ, ಮೂರನೇದು ಪೇಜ್ ನಂಬರ್ 15. ಉಪಯುಕ್ತ कारक चिन्ह से ವಾಕ್ಯ ಪೂರೈ ಕರೋ. ಕಾರ್ಯಕ್ಕೆ ನಾನು ಹೇಳೋ ಮುಂದೆ ಇದನ್ನ ಎಲ್ಲಿ ಹಚ್ಚಿದಾಗ ಕರೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಂತೆ. बात उस समय की है जब वे तीसरी कक्षा के बरಬೇಕಿಲ್ಲ, छात्र थे. ಅನಂತರದಲ್ಲಿ ಸೆಕೆಂಡ್ ಒನ್, ಶಿಕ್ಷಕ ಮಹೋದಯನೇ ಬಚ್ಚೋं को ಇಲ್ಲಿ ಬರಬೇಕು, ಇಲ್ಲಿ ನೇ ಬರಬೇಕು, ಇಲ್ಲಿ ಕೋ ಬರಬೇಕು, समझाया. अनंतरದಲ್ಲಿ सारे सवाल मैंने अपने भाई से हल से बरಬೇಕಲ್ಲಿ हल करवाए है. उन्होंने जीवन भर सच्चाई के रास्ते पर बरಬೇಕಲ್ಲಿ चलने की प्रतिज्ञा की. आमेले राष्ट्र के लिए तुम्हारे प्रेम और देख लगता है कि तुम एक दिन बहुत बड़े देशभक्त बनोगे. ಹಾಗೆ ಇಲ್ಲಿ ಕೇಳಿಯೇ ಅಂತ ಬರುತ್ತೆ ನೋಡು, ಅದನ್ನ ಕರೆಕ್ಟಾಗಿ ನೋಡ್ಕೋಬೇಕು. ಅನಂತರದಲ್ಲಿ ಇಲ್ಲಿ ಸಂಜ್ಞೆಗಳನ್ನು ಹೇಳ್ತಾನೆ. ಇಲ್ಲಿ 4ನೇದು ಇಲ್ಲಿ ಪೋಸ್ಟರ್ದಲ್ಲಿ ಬರ್ತಕ್ಕಂಥದ್ದನ್ನು ಅಷ್ಟೇ ಬರಿಬೇಕು. ಗೋಪಾಲ್ ಕೃಷ್ಣ ಇಲ್ಲಿ ಆಲ್ರೆಡಿ ತುಮ್ क्या करोगे, तुम क्या करोगे. गोपाल कृष्ण गोखले
महान देशभक्त थे, उनके जीवन के उनके ಅಂತ ಬರಬೇಕು, ಇಲ್ಲಿ उनके ಅಂತ ಬರಿಬೇಕು. कई प्रसंग है जो हमें प्रेरित करते हैं, उनके ಅಂತ ಬರಿಬೇಕು. सेकंड वन ख, ಶಿಕ್ಷक ने ಡ್ಯಾಸ್ गले लगा लिया, उन्हें गले लगा लिया, ಅವರಿಗೆ ಏನಪ್ಪ ಅಂದರೆ ತಪ್ಕೊಂಡ್ಬಿಟ್ರು. बात उस समय की है जब ಡ್ಯಾಸ್ तीसरी कक्षा में, वे तीसरी कक्षा के छात्र थे. वे ಅಂದರೆ ಅವರು, वे ಅಂದರೆ ರಿಸ್ಪೆಕ್ಟ್ ಕೊಡೋದು, ಅವರು, ಅವನು ಅಲ್ಲ, ಏಕವಚನ ಅಲ್ಲ, ಅವರು, ದೊಡ್ಡವರಂದ್ರೆ ಅವರು ಅಂತ ಹೇಳಬೇಕು. ಏಕ್ ಬಚ್ಚೆನೆ ಕಹ, ಒಬ್ಬ ಹುಡುಗ ಹೇಳಿದ, ಆ ಹೀರೆಗೆ ಬೇಚ್ಕರ ವಿದೇಶ್ ಕಿ ಸೈರ್ ಕरूंगा, ಮೈ ಅಲ್ಲಿ ಮೈ ಬರುತ್ತೆ. ಏಕ್ ಬಚ್ಚೆನೆ ಕಹ ಮೈ ಹೀರೆ, ಮೈ ಅಂದರೆ ನಾನು, ಆ ಹೀರೆ ಅಂದರೆ ವಜ್ರವನ್ನು ಮಾರಿ ಈ ವಿದೇಶ ಟೂರವನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಜಸ್ಟ್ ಇವುಗಳನ್ನು ಬಿಟ್ಟರೆ ಬೇರೆದು ಯಾವುದು ಕೇಳೋಕ್ಕಿಲ್ಲ ಮೈ ಡಿಯರ್ ಸ್ಟೂಡೆಂಟ್. ಕ್ವಶನ್ ಮೌಖಿಕ, ಲಿಖಿತ, ಪರ್ಯಾಯವಾಚಿ ಶಬ್ದಗಳನ್ನು, ಸಮನಾರ್ಥಕ ಶಬ್ದಗಳ ಪರ್ಯಾಯವಾಚಿ ಅಂದ್ರೂ ಒಂದೇ, ಸಮನಾರ್ಥಕ ಅಂದ್ರೂ ಒಂದೇ, ಕರೆಕ್ಟಾಗಿ ನೋಡ್ಕೋಬೇಕು. ಪಾಠದ ಹಿಂದಿಂದ ಎಲ್ಲ ಗ್ರಾಮರ್ ನಾನು ಕೂಡ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕರೆಕ್ಟಾಗಿ ನೋಡಿಕೊಂಡು FA1 ಟೆಸ್ಟ್ ಬರೀ. ಆಲ್ ದ ಬೆಸ್ಟ್.